ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ವೈಗಾಚವ ಸ್ವೈಕಿರನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ಬುದ್ಧ ಪೌರ್ಣಿಮಾ ಯಾವಾಗ, ಹಾಗೆ ನಾವು ವಿಶೇಷವಾಗಿ ಹುಣ್ಣಿಮೆ ಪೂಜೆ ಯಾವಾಗ ಮಾಡಬೇಕು ಅಂತ ಒಂದು ತಿಳಿಸ್ಕೊಳ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡಿದಂತೆ ಮೊದಲು ನಾನು ನಮಗೆ ಒಂದು ಹುಣ್ಣಿಮೆ ಯಾವಾಗ ಅಂತ ತಿಳಿಸ್ಕೊಳ್ಬಿಡ್ತೀನಿ. ಈ ಹುಣ್ಣಿಮೆ ನಾವು ಬುದ್ಧ ಪೂರ್ಣಿಮಾ ಅಂತ ನಾವು ಆಚರಣೆ ಮಾಡ್ತೀವಿ. ಏನಕ್ಕಪ್ಪ ಅಂತಂದರೆ, ಬುದ್ಧ ದೇವನು ಈ ಪೂರ್ಣಿಮೆ ದಿವಸ ಅಂದರೆ ವೈಶಾಖ ಹುಣ್ಣಿಮೆಯ ಒಂದು ದಿವಸ ಜನ್ಮ ತಾಳಿದನು ಎಂಥ ನಂಬಿಕೆಯಿಂದ ನಾವು ಈ ಹುಣ್ಣಿಮೆಯನ್ನು ನಾವು ಬುದ್ಧ ಪೌರ್ಣಿಮಾ ಅಂತ ಆಚರಣೆ ಮಾಡ್ತೀವಿ. ಈ ಸಮಯ ಯಾವಾಗ ಅಂದರೆ, ನಮಗೆ ಹುಣ್ಣಿಮೆ ಪ್ರಾರಂಭವಾಗುವಂಥದ್ದು ಬುಧವಾರ ಸಂಜೆ 6:48 ಪ್ರಾರಂಭವಾದರೆ ಗುರುವಾರ ರಾತ್ರಿ 7:23 ಅದು ಕೊನೆಗೊಳ್ಳುತ್ತದೆ, ಅಂದರೆ ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಒಂದು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು ಗುರುವಾರ ಆಚರಣೆ ಮಾಡ್ತೀವಿ. ಹಾಗೆ ನಾವು ಹುಣ್ಣಿಮೆ ಪೂಜೆ ನಾವು ಯಾವ ರೀತಿ ನಾವು ಪ್ರತಿ ಹುಣ್ಣಿಮೆದಲ್ಲಿ ಪೂಜೆ ಮಾಡ್ತೀವಿ ಅದೇ ರೀತಿ ನಾವು ಪೂಜೆಯನ್ನು ಸಹ ಮಾಡ್ಕೋಬೇಕಾಗುತ್ತದೆ. ಕಾಯನ್ನು ಬದಲಾಯಿಸುವ ಹಾಗಿಲ್ಲ. ಕಳಸದ ನೀರನ್ನು ಬದಲಾಯಿಸಿ ಕಳಸಕ್ಕೆ ಹಾಕುವ ವಸ್ತುಗಳನ್ನು ಹಾಕಿ ಅಮಾವಾಸ್ಯೆಗೆ ಇಟ್ಟಿದ್ದ ಕಾಯನ್ನೇ ನೀವು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ. ಹಾಗೆ ಪ್ರಸಾದಕ್ಕೆ ಅಂತ ಏನೋ ಒಂದು ಇಟ್ಟು ಹಾಗೆ ಒಂದು ಪ್ರಸಾದ ರೂಪವಾಗಿ ನೀವು ಮಾಡಿ ಏನು ಸಹ ನೀವು ಸಕ್ಕರೆ ಪೊಂಗಲ್ ಮಾಡ್ಬೋದು, ಏನಾದರೂ ನೀವು ಮಾಡಿಕೊಂಡು ನಂತರದಲ್ಲಿ ತಾಂಬೂಲವನ್ನಿಟ್ಟು ಕಾಯನ್ನು ಹೊಡೆದು ನೀವು ಪೂಜೆಯನ್ನು ಮಾಡ್ಕೊಳ್ಳಿ ನಿಮ್ಮ ಮನೆ ದೇವರಿಗೆ. ಅದು ತುಪ್ಪ ದೀಪವನ್ನು ಸಹ ಹಚ್ಚಿರಿ ನಿಮ್ಮ ಸಂಕಲ್ಪ ಈಡೇರಿಸಿಕೊಳ್ಳಲು. ಅದು ನೋಡಿ ಫ್ರೆಂಡ್ಸ್, ನಮಗೆ ಒಂದು ಬುದ್ಧ ಪೌರ್ಣಿಮಾ ಯಾವಾಗ, ಹಾಗೆ ನಾವು ಹುಣ್ಣಿಮೆ ಒಂದು ಆಚರಣೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಡ್ತಿದ್ದೀನಿ. ನೀವು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.